ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈ ಪುಸ್ತಕದ ಹೆಸರನ್ನ ಬಹುಶಃ ನಾವೆಲ್ಲರೂ ಎಲ್ಲಾದ್ರೊಂದು ಕಡೆ ಕೇಳಿರ್ತೀವಿ ಅಲ್ವಾ. ಇದು ಬರೀ ದುಡ್ಡು ಮಾಡೋದು ಹೇಗೆ ಅಂತ ಹೇಳೋ ಪುಸ್ತಕ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಹಣದ ಬಗ್ಗೆ ನಾವು ಯೋಚನೆ ಮಾಡೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಸೊ ಬನ್ನಿ, ಈ ಪುಸ್ತಕದಲ್ಲಿರೋ ಅತ್ಯಂತ ಪ್ರಮುಖ ಮೈಂಡ್ಸೆಟ್ ಬದಲಾಯಿಸೋ ಪಾಠಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಸೋಲೊಪ್ಪಿಕೊಂಡಾಗ ಮಾತ್ರ ಬಡವರು ಅಂತ. ವಾವ್, ಎಂಥ ಪವರ್ಫುಲ್ ಮಾತಲ್ವಾ. ಅಂದ್ರೆ ಸುಮ್ಮನೆ ಕೂತು ಯೋಚನೆ ಮಾಡ್ತಾ ಇರೋದಕ್ಕಿಂತ ಏನಾದರೂ ಒಂದು ಆಕ್ಷನ್ ತಗೊಳ್ಳೋದು, ಒಂದು ಹೆಜ್ಜೆ ಮುಂದಿಡೋದಿದೆಯಲ್ಲ, ಅದೇ ಎಲ್ಲಕ್ಕಿಂತ ಮುಖ್ಯ. ಯಶಸ್ಸು ಅನ್ನೋದು ಒಂದೇ ದಿನದಲ್ಲಾಗೋ ಮ್ಯಾಜಿಕ್ ಅಲ್ಲ, ಅದು ನಾವಿಡೋ ಆ ಮೊದಲ ಸಣ್ಣ ಹೆಜ್ಜೆಯಿಂದ ಶುರುವಾಗೋದು. ಸರಿ, ಈ ಇಡೀ ಪುಸ್ತಕದ ಕಥೆ ಶುರುವಾಗೋದೇ ಒಂದು ವಿಚಿತ್ರ ಸನ್ನಿವೇಶದಿಂದ. ಲೇಖಕ ರಾಬರ್ಟ್ ಕಿಯೋಸಾಕಿಗೆ ಇಬ್ಬರು ತಂದೆಯರು. ಹೌದು, ಒಬ್ಬರು ಅವರ ಸ್ವಂತ ತಂದೆ, ಚೆನ್ನಾಗಿ ಓದಿ ಒಳ್ಳೆ ಹುದ್ದೆಯಲ್ಲಿದ್ದವರು, ಅವರನ್ನ ಲೇಖಕ ಬಡ ತಂದೆ ಅಂತ ಕರೀತಾರೆ. ಇನ್ನೊಬ್ಬರು ಅವರ ಸ್ನೇಹಿತನ ತಂದೆ, ಹೆಚ್ಚು ಓದ್ದೇ ಇದ್ರೂ ಬಿಸ್ನೆಸ್ನಲ್ಲಿ ಚಾಣಾಕ್ಷರಾಗಿದ್ದವರು, ಅವರೇ ಶ್ರೀಮಂತ ತಂದೆ. ಇವರಿಬ್ಬರ ಸಲಹೆಗಳು, ಅಬ್ಬಾ, ಒಂದು ಉತ್ತರ ಧ್ರುವ ಆದ್ರೆ ಇನ್ನೊಂದು ದಕ್ಷಿಣ ಧ್ರುವ, ಅಷ್ಟೊಂದು ವ್ಯತ್ಯಾಸ. ನೋಡಿ, ಬಡ ತಂದೆಯ ಫಿಲಾಸಫಿ ಏನೋ, ಇದು ನಾವೆಲ್ಲ ಚಿಕ್ಕಂದಿನಿಂದ ಕೇಳ್ತಾ ಬಂದಿರೋದು. ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತಗೋ, ಒಂದು ದೊಡ್ಡ ಕಂಪನಿಯಲ್ಲಿ ಸೇಫಾದ ಕೆಲಸ ಹಿಡ್ಕೋ ಅಲ್ವಾ. ಅಂದ್ರೆ ಬೇರೆಯವರ ಆಸ್ತಿ ಕಟ್ಟೋಕ್ಕೆ ನಮ್ಮ ಜೀವನವನ್ನೇ ಮುಡಿಪಾಗಿಡೋದು. ಆದರೆ ಶ್ರೀಮಂತ ತಂದೆ ಹೇಳಿದ್ದು ತದ್ವಿರುದ್ಧ. ಅವರು ಹೇಳಿದ್ದು, ಹಣ ಹೇಗೆ ಕೆಲಸ ಮಾಡುತ್ತೆ ಅಂತ ಮೊದಲು ಕಲಿ, ಆಗ ಹಣವನ್ನೇ ನಮಗಾಗಿ ದುಡಿಯುವಾಗ ಮಾಡಬಹುದು. ಈ ಒಂದು ಚಿಕ್ಕ ವ್ಯತ್ಯಾಸ ಇದೆಯಲ್ಲ, ಇದೇ ಇಡೀ ಪುಸ್ತಕದ ಸಾರಾಂಶ. ಸರಿ, ಹಾಗಾದ್ರೆ ಶ್ರೀಮಂತ ತಂದೆಯ ಮೊದಲ ಪಾಠ ಏನಿತ್ತು? ಇಲ್ಲೊಂದು ಸಣ್ಣ ಕಥೆ ಇದೆ. ಅವರು ಚಿಕ್ಕ ಹುಡುಗನಾಗಿದ್ದ ಲೇಖಕನಿಗೆ ಒಂದು ಕೆಲಸ ಕೊಡ್ತಾರೆ. ಸಂಬಳ ಎಷ್ಟು ಅಂತ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಗಂಟೆಗೆ ಕೇವಲ 10 ಸೆಂಟ್ಸ್. ಯೋಚನೆ ಮಾಡಿ. ಆದರೆ ಇದು ಸಂಬಳಕ್ಕಲ್ಲ, ಬದಲಾಗಿ ಜೀವನದ ಒಂದು ಬಹಳ ಮುಖ್ಯವಾದ ಪಾಠವನ್ನ ಕಲ್ಸೋಕೆ ಕೊಟ್ಟ ಟಾಸ್ಕ್ ಆಗಿತ್ತು. ಹೌದು, ಗಂಟೆಗೆ 10 ಸೆಂಟ್ಸ್. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಗಂಟೆಗಟ್ಲೆ ಮಾಡೋ ಬೋರಿಂಗ್ ಕೆಲಸಕ್ಕೆ ಸಿಗೋ ಸಂಬಳ ಅಷ್ಟೇ. ಅದು ಬರೀ ಕೆಲಸ ಆಗಿರಲಿಲ್ಲ, ಅದೊಂದು ಟೇಸ್ಟ್ ಆಫ್ ಲೈಫ್ ಅಂತಾರಲ್ಲ, ಹಾಗಿತ್ತು. ಅಂದ್ರೆ ಜೀವನದಲ್ಲಿ ಬಹುತೇಕ ಜನ ಸಿಕ್ಕಿ ಹಾಕೊಳ್ಳೋ ಒಂದು ವಿಷವರ್ತುಳ ಇದೆಯಲ್ಲ, ಹೆಚ್ಚು ದುಡಿಯೋದು, ಬಂದ ಸಂಬಳದಲ್ಲಿ ಹೆಚ್ಚು ಖರ್ಚು ಮಾಡೋದು, ಮತ್ತೆ ದುಡ್ಡು ಸಾಲಲ್ಲ ಅಂದಾಗ ಇನ್ನಷ್ಟು ದುಡಿಯೋದು. ಆ ಚಕ್ರದ ಮೊದಲ ಅನುಭವವನ್ನೇ ಆ 10 ಸೆಂಟ್ಸ್ ಕೆಲಸ ಕೊಟ್ಟಿತ್ತು. ಈ ವಿಷವರ್ತುಲಕ್ಕೆ ಪುಸ್ತಕದಲ್ಲಿ ಒಂದು ಹೆಸರಿದೆ, ದ ರ್ಯಾಟ್ ರೇಸ್ ಅಥವಾ ಇಲಿ ಓಟ. ಇದೊಂದು ಬಲೆ ಇದ್ದ ಹಾಗೆ. ಇದು 2 ಭಾವನೆಗಳಿಂದ ನಡೆಯುತ್ತೆ. ಒಂದು, ಇನ್ನಷ್ಟು ಬೇಕು ಅನ್ನೋ ಆಸೆ. ಇನ್ನೊಂದು, ಇರೋ ದುಡ್ಡು ಖಾಲಿ ಆದ್ರೆ ಗತಿ ಏನು ಅನ್ನೋ ಭಯ. ಈ ಆಸೆ ಮತ್ತು ಭಯದ ಮಧ್ಯೆ ಸಿಕ್ಕಿಹಾಕೊಂಡು ಜೀವನ ಪೂರ್ತಿ ಸಂಬಳಕ್ಕಾಗಿ ದುಡಿತಾ ಓಡ್ತಾ ಇರೋದೇ ಈ ರ್ಯಾಟ್ ರೇಸ್. ಈ ಚಕ್ರ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನೋಡಿ, ಮೊದಲು ಒಂದು ಕೆಲಸಕ್ಕೆ ಸೇರ್ಕೊಳ್ತೀವಿ, ಆಮೇಲೆ ಸಂಬಳ ಬರುತ್ತೆ. ಸಂಬಳ ಬಂದ ತಕ್ಷಣ ಸಹಜವಾಗಿ ನಮ್ಮ ಖರ್ಚುಗಳು ಜಾಸ್ತಿ ಆಗುತ್ತೆ. ಆಗೇನಾಗುತ್ತೆ, ಅಯ್ಯೋ ಇನ್ನಷ್ಟು ಹಣ ಬೇಕಲ್ಲ ಅಂತ ಅನ್ಸುತ್ತೆ. ಆಗ ಮತ್ತೆ ನಾವು ವಾಪಸ್ ಅದೇ ಚಕ್ರಕ್ಕೆ ಬೀಳ್ತೀವಿ, ಬಹುಶಃ ಇನ್ನೊಂದು ಜಾಬ್ಗೆ ಅಥವಾ ಪ್ರಮೋಷನ್ಗೆ. ಸಂಬಳ ಹೆಚ್ಚಾದ ಹಾಗೆ ಈ ಓಟ ನಿಲ್ಲಲ್ಲ, ಬದಲಿಗೆ ಇನ್ನೂ ಜೋರಾಗುತ್ತೆ. ಹಾಗಾದ್ರೆ ಈ ಚಕ್ರದಿಂದ ಹೊರಗೆ ಬರೋದು ಹೇಗೆ? ಅದಕ್ಕೇನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ರ್ಯಾಟ್ ರೇಸ್ನಿಂದ ಹೊರಬರಲು ಶ್ರೀಮಂತರು ಬಳಸುವ ಸೀಕ್ರೆಟ್ ಏನು ಗೊತ್ತಾ? ಅದೇ ಈ ಪುಸ್ತಕದ 2ನೇ ಮತ್ತು ಅತ್ಯಂತ ಪ್ರಮುಖ ಪಾಠ, ಸಂಪತ್ತಿನ ಸುವರ್ಣ ನಿಯಮ. ಈ ಪ್ರಶ್ನೆ ಕೇಳಿದ್ರೆ ಸಾಮಾನ್ಯವಾಗಿ ಏನುತ್ತರ ಬರುತ್ತೆ? ನಮ್ಮ ಅತಿ ದೊಡ್ಡ ಆಸ್ತಿ ಅಂದ್ರೆ ನಮ್ಮ ಮನೆ, ನಮ್ಮ ಕಾರು ಅಥವಾ ನಾವು ಮಾಡಿದ ಡಿಗ್ರಿ ಅಂತ. ಆದ್ರೆ ಶ್ರೀಮಂತ ತಂದೆ ಹೇಳ್ತಾರೆ, ಇವೆಲ್ಲವೂ ತಪ್ಪುತ್ತರಗಳು ಅಂತ. ಅವರ ಉತ್ತರ ಎಷ್ಟು ಸರಳವಾಗಿದೆ ಅಂದ್ರೆ ಅದು ಹಣಕಾಸಿನ ಬಗ್ಗೆ ನಾವು ಯೋಚಿಸೋ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ. ಉತ್ತರ ನೋಡಿ, ಇಷ್ಟೇ ಸಿಂಪಲ್. ಯಾವುದೇ ಒಂದು ವಸ್ತು ನಮ್ಮ ಜೇಬಿಗೆ ದುಡ್ಡನ್ನ ತಂದು ಹಾಕುತ್ತದೆಯೋ ಅದು ಆಸ್ತಿ ಅಷ್ಟೇ. ಅದು ಬಾಡಿಗೆ ಬರುವ ಒಂದು ಪ್ರಾಪರ್ಟಿ ಇರಬಹುದು, ಡಿವಿಡೆಂಡ್ ಕೊಡುವ ಸ್ಟಾಕ್ಸ್ ಇರಬಹುದು, ಅಥವಾ ನಾವಿಲ್ಲದಿದ್ರೂ ಆದಾಯ ತರುವ ಯಾವುದೇ ಬಿಸ್ನೆಸ್ ಆಗಿರ್ಬೋದು. ಜೇಬಿಗೆ ದುಡ್ಡು ಬರ್ತಿದ್ರೆ ಅದು ಆಸೆಟ್. ಹಾಗೆಯೇ ಇದಕ್ಕೆ ತದ್ವಿರುದ್ಧ. ಯಾವುದೇ ಒಂದು ವಸ್ತು ನಮ್ಮ ಜೇಬಿನಿಂದ ದುಡ್ಡನ್ನ ಹೊರಗೆ ತೆಗೀತಿದ್ರೆ ಅದು ಹೊಣೆಗಾರಿಕೆ ಅಥವಾ ಲಯಬಿಲಿಟಿ. ಉದಾಹರಣೆಗೆ, ಒಂದು ಕಾರ್ ತಗೊಂಡ್ರೆ ಅದಕ್ಕೆ ಪೆಟ್ರೋಲ್, ಸರ್ವೀಸ್, ಇನ್ಶೂರೆನ್ಸ್ ಹೀಗೆ ಜೇಬಿಂದ ದುಡ್ಡು ಹೋಗ್ತಾನೇ ಇರುತ್ತೆ. ಸೊ ಅದು ಲಯಬಿಲಿಟಿ. ಸರಿ, ಹಾಗಾದ್ರೆ ಈಗ ಆ $1 ಮಿಲಿಯನ್ ಪ್ರಶ್ನೆಗೆ ಬರೋಣ. ನಾವು ಸ್ವಂತಕ್ಕೆ ವಾಸವಾಗಿರೋ ಮನೆ, ಅದು ಆಸೆಟ್ ಅಥವಾ ಲಯಬಿಲಿಟಿ? ಯೋಚನೆ ಮಾಡಿ.
ಆ ಮನೆಗೆ ಪ್ರತಿ ತಿಂಗಳು EMI ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು, ಮೇಂಟೆನೆನ್ಸ್ ಖರ್ಚಿರುತ್ತೆ. ಅಂದ್ರೆ ಅದು ನಮ್ಮ ಜೇಬಿಂದ ಹಣವನ್ನ ತೆಗಿತಾ ಇದೆ. ಹಾಗಾದ್ರೆ ಶ್ರೀಮಂತ ತಂದೆಯ ಡೆಫಿನೇಷನ್ ಪ್ರಕಾರ ಅದು ಆಸ್ತಿಯೇ ಅಥವಾ ಹೊಣೆಗಾರಿಕೆ? ಇದನ್ನ ಸ್ವಲ್ಪ ಯೋಚನೆ ಮಾಡಲೇಬೇಕು. ನೋಡಿ, ಇದೇ 3 ವರ್ಗಗಳ ನಡುವಿನ ಮುಖ್ಯ ವ್ಯತ್ಯಾಸ. ಶ್ರೀಮಂತರು ತಮ್ಮ ದುಡ್ಡನ್ನ ಆಸ್ತಿಗಳನ್ನ ಅಂದ್ರೆ ಜೇಬಿಗೆ ದುಡ್ಡು ತರೋ ವಸ್ತುಗಳನ್ನ ಕೊಳ್ಳೋಕೆ ಬಳಸ್ತಾರೆ. ಬಡವರಿಗೆ ಬರೋ ಆದಾಯವೆಲ್ಲ ಖರ್ಚುಗಳಲ್ಲೇ ಹೋಗ್ಬಿಡುತ್ತೆ. ಇನ್ನು ಮಧ್ಯಮ ವರ್ಗದವರು ಇವರು ಹೊಣೆಗಾರಿಕೆಗಳನ್ನ ಅಂದ್ರೆ ಜೇಬಿಂದ ದುಡ್ಡು ತೆಗೆಯೋ ವಸ್ತುಗಳನ್ನ ಖರೀದಿಸಿ ಅವನ್ನೇ ಆಸ್ತಿ ಅಂತ ತಪ್ಪಾಗಿ ತಿಳಿದುಕೊಂಡಿರ್ತಾರೆ. ಇದೇ ಅಲ್ವಾ ಬಹುತೇಕ ಜನ ಸಿಕ್ಕಿಕೊಳ್ಳೋ ಆರ್ಥಿಕ ಜಾಲ. ಮುಂದಿನ ಪಾಠ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್. ಇದು ನಮ್ಮ ವೃತ್ತಿ ಅಂದ್ರೆ ಪ್ರೊಫೆಷನ್ ಮತ್ತು ನಮ್ಮ ವ್ಯವಹಾರ ಅಂದ್ರೆ ಬಿಸ್ನೆಸ್, ಇವೆರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ. ನೋಡಿ, ಹೆಚ್ಚಿನ ಜನ ತಮ್ಮ ವೃತ್ತಿಯನ್ನೇ ತಮ್ಮ ವ್ಯವಹಾರ ಅಂತ ಅನ್ಕೊಂಡಿರ್ತಾರೆ. ಆದರೆ ಅದು ತಪ್ಪು. ಉದಾಹರಣೆಗೆ ಒಬ್ರು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು. ಅದು ಅವರ ವೃತ್ತಿ, ಅಂದ್ರೆ ಸಂಬಳಕ್ಕಾಗಿ ಮಾಡೋ ಕೆಲಸ. ಆದ್ರೆ ಅವರ ವ್ಯವಹಾರ ಯಾವುದು? ಅದು ಅವರ ಎಸೆಟ್ ಕಾಲಮ್, ಅಂದ್ರೆ ಅವ್ರು ಕೊಂಡುಕೊಂಡಿರೋ ಶೇರ್ಗಳು, ಬಾಡಿಗೆ ಬರೋ ಪ್ರಾಪರ್ಟಿ. ಹೀಗೆ ಅರ್ಥ ಆಯ್ತಾ? ವೃತ್ತಿಯಲ್ಲಿ ಅವರು ಬ್ಯಾಂಕಿನ ಆಸ್ತಿಯನ್ನ ಕಟ್ತಾ ಇದ್ದಾರೆ. ವ್ಯವಹಾರದಲ್ಲಿ ಅವರು ತಮ್ಮಗಾಗಿ ತಮ್ಮದೇ ಆಸ್ತಿಯನ್ನ ಕಟ್ತಾ ಇದ್ದಾರೆ. ಹಣದ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅನ್ನೋದು ಒಂದು ಅದ್ಭುತ ಫ್ರೇಮ್ವರ್ಕ್. ಜಗತ್ತಿನಲ್ಲಿ ದುಡ್ಡು ಸಂಪಾದನೆ ಮಾಡೋ ಪ್ರತಿಯೊಬ್ಬರೂ ಈ 4 ಚೌಕಗಳಲ್ಲಿ ಯಾವುದಾದ್ರೊಂದರಲ್ಲಿ ಖಂಡಿತ ಇರ್ತಾರೆ. ಈ 4 ಚೌಕಗಳನ್ನ ನೋಡಿ. ಇ ಅಂದ್ರೆ ಎಂಪ್ಲಾಯಿ, ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್. ಈ ಎಡಭಾಗದಲ್ಲಿರೋರು ತಮ್ಮ ಸಮಯವನ್ನ ಕೊಟ್ಟು ಹಣ ಗಳಿಸ್ತಾರೆ. ಅಂದ್ರೆ ಅವರು ಕೆಲಸ ಮಾಡೋದು ನಿಲ್ಸಿದ್ರೆ ಅವರ ಆದಾಯ ಕೂಡ ನಿಲ್ಲುತ್ತೆ. ಆದ್ರೆ ಬಲಭಾಗದಲ್ಲಿರೋರನ್ನ ನೋಡಿ. ಬಿ ಅಂದ್ರೆ ಬಿಸ್ನೆಸ್ ಓನರ್, ಐ ಅಂದ್ರೆ ಇನ್ವೆಸ್ಟರ್. ಇವರು ತಮ್ಮಗಾಗಿ ದುಡಿಯೋ ಒಂದು ಸಿಸ್ಟಮ್ ಅಥವಾ ಆಸ್ತಿಯನ್ನ ಕಟ್ಟಿರ್ತಾರೆ. ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಇರೋದು ಈ ಬಲಭಾಗದಲ್ಲಿ ಮಾತ್ರ. ಸರಿ, ಈಗ ನಾವು ಈ ಪುಸ್ತಕದ ಕೊನೆಯ ಮತ್ತು ಬಹುಶಃ ಎಲ್ಲರಿಗಿಂತ ಮುಖ್ಯವಾದ ಪಾಠಕ್ಕೆ ಬಂದಿದ್ದೀವಿ. ಅದೇ ನಿರಂತರವಾಗಿ ನಮ್ಮ ಹಣಕಾಸಿನ ಜ್ಞಾನವನ್ನ ಅಂದ್ರೆ ಫೈನಾನ್ಷಿಯಲ್ ಐಕ್ಯೂವನ್ನ ಹೆಚ್ಚಿಸ್ಕೊಳ್ಳೋದು. ನೋಡಿ, ಹಣಕಾಸಿನ ಬುದ್ಧಿವಂತಿಕೆ ಇಲ್ದೆ ಎಷ್ಟೇ ದುಡ್ಡು ಬಂದ್ರೂ ಅದು ಉಳಿಯಲ್ಲ. ಲಾಟರಿ ಹೊಡೆದವರು 1-2 ವರ್ಷದಲ್ಲೇ ಮತ್ತೆ ಮೊದಲಿನ ಸ್ಥಿತಿಗೆ ಬಂದಿರೋ ಕಥೆಗಳನ್ನ ನಾವೆಲ್ಲ ಕೇಳಿರ್ತೀವಿ. ಯಾಕೆ ಹೀಗಾಗತ್ತೆ? ಸಿಂಪಲ್, ಅವ್ರಿಗೆ ದುಡ್ಡನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಹೇಗೆ ಬೆಳೆಸಬೇಕು ಅನ್ನೋ ಜ್ಞಾನ ಇರಲ್ಲ. ದುಡ್ಡು ಗಳಿಸೋದೊಂದು ಸ್ಕಿಲ್ ಆದ್ರೆ ಅದನ್ನು ಉಳಿಸಿ ಬೆಳೆಸೋದಿದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ಕಲೆ. ಒಂದು ಸ್ಟ್ರಾಂಗ್ ಫೈನಾನ್ಷಿಯಲ್ ಐಕ್ಯೂಗೆ ಈ 4 ವಿಷಯಗಳು ಬೇಕೇ ಬೇಕು. 1 ಅಕೌಂಟಿಂಗ್ ಅಂದ್ರೆ ಹಣದ ಲೆಕ್ಕಾಚಾರ. 2 ಇನ್ವೆಸ್ಟಿಂಗ್ ಅಂದ್ರೆ ಹಣದಿಂದ ಹಣ ಮಾಡೋ ಕಲೆ. 3 ಮಾರುಕಟ್ಟೆಯನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಡಿಮ್ಯಾಂಡ್ ಮತ್ತು ಸಪ್ಲೈ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋದು. ಮತ್ತು 4 ಕಾನೂನು ಅಂದ್ರೆ ಟ್ಯಾಕ್ಸ್ ಮತ್ತು ಇತರೆ ನಿಯಮಗಳನ್ನ ನಮ್ಮ ಅನುಕೂಲಕ್ಕೆ ಹೇಗೆ ಬಳಸ್ಕೊಳ್ಬೋದು ಅಂತ. ಇವು 4 ಆರ್ಥಿಕ ಸ್ವಾತಂತ್ರ್ಯದ ಕೀಲಿಕಾಯಿಗಳು. ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ನಮ್ಮ ಮೈಂಡ್ಸೆಟ್ಗೆ. ನೋಡಿ, ದುಡ್ಡು ಕಳ್ಕೊಳ್ತೀವಿ ಅನ್ನೋ ಭಯ ಎಲ್ಲರಿಗೂ ಇರುತ್ತೆ. ಶ್ರೀಮಂತರಿಗೂ ಇರುತ್ತೆ, ಬಡವರಿಗೂ ಇರುತ್ತೆ. ಆದ್ರೆ ವ್ಯತ್ಯಾಸ ಇರೋದು ಆ ಭಯವನ್ನ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರಲ್ಲಿ. ಆ ಭಯವನ್ನೇ ಮೆಟ್ಟಿ ನಿಂತು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ಒಂದು ವೇಳೆ ಸೋತ್ರು ಅದರಿಂದ ಪಾಠ ಕಲಿಯೋವರೆ ಮುಂದೆ ಹೋಗೋದು. ಇದು ನಮ್ಮ ಇಮೋಷನ್ಸ್ನ ಕಂಟ್ರೋಲ್ ಮಾಡೋ ಗೇಮ್. ಹಾಗಾದ್ರೆ ಈ ಇಡೀ ಚರ್ಚೆಯ ಕೊನೆಯ ಸಂದೇಶ ಏನು? ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ದುಡ್ಡಲ್ಲ ನಮ್ಮ ನಿಜವಾದ ಸಂಪತ್ತು. ನಮ್ಮ ತಲೆಯಲ್ಲಿರೋ ಜ್ಞಾನ ಇದೆಯಲ್ಲ, ಅದೇ ನಮ್ಮ ಅತಿದೊಡ್ಡ ಆಸ್ತಿ. ಯಾಕಂದ್ರೆ ಅದನ್ನ ಯಾರೂ ಕದಿಯೋಕ್ಕಾಗಲ್ಲ. ಸೊ ಈ ಪಾಠಗಳನ್ನ ಕೇಳಿದ ಮೇಲೆ ನಮ್ಮೆಲ್ಲರ ಆರ್ಥಿಕ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋಕೆ ನಾವು ಇಡಬೇಕಾದ ಮೊದಲ ಹೆಜ್ಜೆ ಯಾವುದು? ಇದೊಂದು ಯೋಚಿಸಬೇಕಾದ ಪ್ರಶ್ನೆ.